ಮ್ಯಾಜಿಕ್ ಮಾಡಿದವ್ರ ಥರ ಕೂದಲು ಉದುರಿ ಬಕ್ಕು ತಲೆಯಾಗಿದ್ರು ಮತ್ತೆ ಜೀವ ಬರುತ್ತೆ. ಎಷ್ಟೇ ಅಧಿಕವಾಗಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದ್ರು ಕೂಡ ಇಮಿಡಿಯೇಟ್ ಆಗಿ ಕಂಟ್ರೋಲಿಗೆ ಬರುತ್ತೆ. ಕೂದಲು ಎಷ್ಟೇ ತೆಳುವಾಗಿದ್ರು ಕೂಡ ಮತ್ತೆ ತಿರುಗಿ ಬರುತ್ತೆ. ಈ ನಿಜ ಗೊತ್ತಾಗಿ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ದಪ್ಪವಾಗಿ, ಕಪ್ಪಾಗಿ, ಸಾಫ್ಟ್ ಆಗಿ, ನೀಳವಾಗಿ ಬೆಳೆಯುತ್ತೆ. ನಿಜವಾಗ್ಲೂ ರಿಸಲ್ಟ್ ಹೇಳಬೇಕು ಅಂದರೆ 100ಗೆ 200% ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬನ್ನಿ ಹಾಗಾದರೆ ಆ ಸೂಪರ್ ಆಗಿರುವ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಬನ್ನಿ ಹಾಗಾದರೆ ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗಂತೂ ದೊಡ್ಡವರಿಗೆ ಚಿಕ್ಕವರಿಗೆ ಹೇರ್ ಫಾಲ್ ಆಗೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಆಲ್ರೆಡಿ ತಲೆಯಲ್ಲಿರುವಂಥ ಕೂದಲನ್ನು ರಕ್ಷಣೆ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಆಗಿದೆ. ಯಾಕಂದರೆ ಈಗಿನ ಪೊಲ್ಯೂಷನ್, ನಾವು ತಿನ್ನುವಂಥ ಆಹಾರ, ನಿದ್ರಾಹೀನತೆ, ಇಂತಹ ಹಲವಾರು ಸಮಸ್ಯೆಯಿಂದ ನಮ್ಮ ಕೂದಲು ಸಿಕ್ಕಾಪಟ್ಟೆ ಉದುರುತ್ತೆ. ನಾವು ತಲೆ ಬಾಚುವಾಗ ಇಲ್ಲ ತಲೆ ಸ್ನಾನ ಮಾಡುವಾಗ ಬಾತ್ರೂಮಲ್ಲಿ ಕೂದಲು ನೋಡಿದ ತಕ್ಷಣ ನಮಗೆ ತುಂಬಾ ಆಘಾತ ಆಗುತ್ತೆ, ಎಷ್ಟೊಂದು ಹೇರ್ ಫಾಲ್ ಆಗ್ತಿದೆಯಲ್ಲ ಅಂತ. ಇದಕ್ಕೆ ಅಂತ ನಾವು ಗಾಬರಿ ಆಗಿಬಿಟ್ಟು ಮಾರ್ಕೆಟಲ್ಲಿ ಸಿಗುವಂತಹ ಹಲವಾರು ರೀತಿಯ ಶಾಂಪುಗಳನ್ನು, ಸೋಪುಗಳನ್ನು, ಆಯಿಲನ್ನು ಟ್ರೈ ಮಾಡ್ತೀವಿ. ಆದರೆ ನಮಗೆ ಯಾವುದೇ ರೀತಿಯ ರಿಸಲ್ಟ್ ಸಿಗೋದಿಲ್ಲ, ಇನ್ನೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಆದರೆ ಪ್ರಕೃತಿ ನಮಗೆ ಕೂದಲು ಬೆಳೆಯಲು ನ್ಯಾಚುರಲ್ ಆದಂಥ ಔಷಧಿಗಳನ್ನು ಕೊಟ್ಟಿದೆ. ಇದನ್ನು ನಾವು ಕರೆಕ್ಟಾಗಿ ನಮ್ಮ ಕೂದಲಿಗೆ ಹಚ್ಚಿದರೆ ಉದುರಿದ ಕೂದಲು ವೇಗವಾಗಿ, ಫಾಸ್ಟಾಗಿ ಮತ್ತೆ ಚಿಗುರಿ ಬೆಳೆಯುತ್ತೆ. ತುಂಬಾ ಪಾಪ್ಯುಲರ್ ಆದಂಥ ಈ ರೆಮಿಡಿನ ಇವಾಗ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಈ ಅದ್ಭುತವಾದಂಥ ಹೋಮ್ ರೆಮಿಡಿ ಮಾಡಲಿಕ್ಕೆ ಅಲೋವೆರಾ ಬೇಕು. ಅದರಲ್ಲೂ ನ್ಯಾಚುರಲ್ ಆಗಿರುವಂಥ ಅಲೋವೆರಾವನ್ನು ನಾವು ಉಪಯೋಗಿಸಿದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಮಾರ್ಕೆಟಲ್ಲಿ ಸಿಗುವಂತಹ ಅಲೋವೆರಾ ಜೆಲ್ಲನ್ನು ನೀವು ಖಂಡಿತವಾಗಿ ಉಪಯೋಗಿಸಬೇಡಿ. ನೋಡಿ, ಅಲೋವೆರಾವನ್ನು ಚೆನ್ನಾಗಿ ನಾವು ನೀರಿನಲ್ಲಿ ತೊಳ್ಕೊಳ್ಬೇಕು. ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಸೈಡಲ್ಲಿರುವಂತಹ ಚಿಕ್ಕ ಚಿಕ್ಕ ಮುಳ್ಳುಗಳನ್ನು ಫಸ್ಟು ನೀವು ತೆಗಿಬೇಕು, ಅದನ್ನು ಉಪಯೋಗಿಸಬೇಡಿ. ನೀವು ಫ್ರೆಶ್ ಆದಂಥ ಅಲೋವೆರಾವನ್ನು ನೋಡಿ, ಆ ಎಸಳನ್ನು ಕಟ್ ಮಾಡಿದಾಗ ಸ್ವಲ್ಪ ಹೊತ್ತು ಹಾಗೆ ಸ್ಟ್ರೈಟಾಗಿ ನಿಲ್ಲಿಸಬೇಕು. ಅದರಲ್ಲಿ ಯೆಲ್ಲೋ ಕಲರ್ ಒಂಥರ ಜೆಲ್ ಬರುತ್ತಲ್ಲ, ಅದು ಹೋದ್ಮೇಲೆ ಚೆನ್ನಾಗಿ ಅಲೋವೆರಾವನ್ನು ತೊಳೆದು ಆ ಕಡೆ ಈ ಕಡೆ ಮುಳ್ಳುಗಳಿರುತ್ತೆ ಅದನ್ನು ಕಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಈ ಅಲೋವೆರಾ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಮ್ಮ ಸ್ಕಿನ್ ಕೇರಿಗಂತೂ ತುಂಬಾ ಒಳ್ಳೆಯದು. ಅದರಲ್ಲೂ ನಮ್ಮ ಕೂದಲ ಬೆಳವಣಿಗೆಗಂತೂ ಪ್ರಕೃತಿ ಕೊಟ್ಟಂಥ ವರದಾನ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಆಯುರ್ವೇದದಲ್ಲೂ ಕೂಡ ಈ ಅಲೋವೆರಾಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಫ್ರೆಂಡ್ಸ್. ಇವಾಗ ನೀವು ನೋಡ್ತಿದ್ದೀರಲ್ಲ, ಒಂದು ಪಾತ್ರೆಯಲ್ಲಿ ನಾನು 1ರಿಂದ 1.5 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಅಲೋವೆರಾವನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವು 1 ಸ್ಪೂನ್ ಮೆಂತೆ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಮೆಂತೆ ಕಾಳಿನಲ್ಲಿ ಕೂದಲು ಬೆಳೆಯಲು ಬೇಕಾದಂಥ ಎಲ್ಲ ಪೋಷಕಾಂಶಗಳಿವೆ. ಇದರಲ್ಲಿ ಪ್ರೋಟೀನ್, ನಿಕೋಟಿನ್ ಆ್ಯಸಿಡ್ ಮತ್ತು ಲಿಸಿಥಿನ್ ಇದೆ. ಉದುರಿ ಹೋದಂಥ ಕೂದಲು ಮತ್ತೆ ಬುಡದಿಂದ ಹುಟ್ಟಲಿಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಹೇರ್ ಫಾಲಿಕಲ್ಸಿಗೆ ರಕ್ಷಣೆ ಕೊಡುತ್ತೆ ಮತ್ತು ಹೇರ್ ರೂಟ್ ದೃಢವಾಗಿ ಬಲವಾಗಿರಲು ತುಂಬಾ ಒಳ್ಳೆಯದು. ಮೆಂತೆಯಲ್ಲಿರುವಂಥ ವಿಟಮಿನ್ ಎ, ಸಿ, ಕೆ ಇದು ಸ್ಕ್ಯಾಲ್ಪ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವು 1 ಸ್ಪೂನ್ ಅಗಸೆ ಬೀಜವನ್ನು ತಗೊಳ್ಳೋಣ. ಫ್ರೆಂಡ್ಸ್, ಅಗಸೆ ಬೀಜವಂತೂ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಈ ಅಗಸೆ ಬೀಜ ನಿಮಗೆ ಗ್ರೋಸರಿ ಶಾಪಲ್ಲಿ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕರಿತೀವಿ. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಅದ್ರ ಜೊತೆಗೆ ವಿಟಮಿನ್ ಇ, ಪ್ರೋಟೀನ್ ಕೂಡ ಇದೆ. ಇವೆಲ್ಲವೂ ಕೂದಲು ಉದುರುವುದನ್ನು ತಡೆಗಟ್ಟುತ್ತೆ. ಕೂದಲು ದಟ್ಟವಾಗಿ ಬೆಳಿಲಿಕ್ಕೆ ತುಂಬಾನೇ ಸಹಕಾರಿಯಾಗತ್ತೆ. ಡ್ರೈ ಮತ್ತು ಫ್ರೀಜಿ ಹೇರ್ ಆಗಿರುವುದನ್ನು ಸ್ಮೂತ್ ಆಗಿ ಮಾಡಲಿಕ್ಕೆ ಇದು ಕೂಡ ತುಂಬಾನೇ ಒಳ್ಳೆಯದು. ಮುಖ್ಯವಾಗಿ ನಮ್ಮ ಸ್ಕ್ಯಾಲ್ಪ್ ಆರೋಗ್ಯ ಕೂಡ ಇದು ತುಂಬ ಒಳ್ಳೆಯದು. ಅಗಸೆ ಬೀಜವನ್ನು ತಲೆಗೆ ಹಾಕಿ ಸ್ನಾನ ಮಾಡಿದ್ರೆ ಕೂದಲು ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ನಮ್ಮ ಕೂದಲು ಬೆಳೆಯಲು ಉಪಯೋಗವಾಗುವಂಥ ಇಂಗ್ರೀಡಿಯೆಂಟ್ ಅಂದರೆ ಅಕ್ಕಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾವು ತೆಗೆದುಕೊಂಡಂಥ ಎಲ್ಲ ಪದಾರ್ಥಗಳ ಅಳತೆ 1 ಟೇಬಲ್ ಸ್ಪೂನ್ ಆಗಿರುತ್ತೆ. ಚೈನಾದ ಹಲವಾರು ಪ್ರಾಂತ್ಯಗಳಲ್ಲಿ ಕೂದಲು ಬೆಳೆಸಕ್ಕಂತಾನೆ ರೈಸ್ ವಾಟರ್ನ ಯೂಸ್ ಮಾಡ್ತಾರೆ. ಈ ರೈಸ್ ವಾಟರ್ನ ಬಳಸ್ಕೊಂಡು ಅವರು ತಮ್ಮ ಕೂದಲನ್ನು ದಟ್ಟವಾಗಿ, ಕಪ್ಪಾಗಿ, ಉದ್ದವಾಗಿ ಬೆಳೆಸ್ಕೊಂಡಿದ್ದಾರೆ. ಈ ರೈಸಲ್ಲಿ ಅಮಿನೋ ಆಸಿಡ್ ಮತ್ತು ವಿಟಮಿನ್ ಬಿ ಮತ್ತು ವಿಟಮಿನ್ ಇ ಇದೆ.
ಇವುಗಳು ಕೂದಲು ಉದುರುವುದನ್ನು ತಡೆಗಟ್ಟುತ್ತೆ, ಜೊತೆಗೆ ಕೂದಲು ಯಾವುದೇ ರೀತಿಯಿಂದ ಡ್ಯಾಮೇಜ್ ಆಗಿದ್ರೂ ಕೂಡ ಅದನ್ನು ರಿಪೇರ್ ಕೂದಲು ಸ್ಮೂತ್ ಆಗಿ ಶೈನಿಂಗ್ ಆಗಲಿಕ್ಕೆ ಈ ರೈಸ್ ವಾಟರ್ ತುಂಬಾ ಒಳ್ಳೆಯದು. ಅದಲ್ಲದೆ ಕೂದಲು ಫಾಸ್ಟಾಗಿ ಬೆಳಿಲಿಕ್ಕೆ ಕೂಡ ಈ ರೈಸ್ ವಾಟರ್ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ, ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದ್ದ ಮೇಲೆ ನೋಡಿ ಸ್ಟವನ್ನು ಆಫ್ ಮಾಡಿ ಇದನ್ನು ನಾವು ತಣ್ಣಗಾಗೋವರೆಗೂ ಬಿಡಬೇಕು. ಇದು ತಣ್ಣಗಾದ್ಮೇಲೆ ನಾವು ಒಂದು ಬೌಲಿಗೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ನಾವು ಇನ್ನೊಂದು ಬೌಲ್ ತೊಗೊಳ್ಳೋಣ. ಇದಕ್ಕೆ ನಾವು ವಿಟಮಿನ್ ಇ ಕ್ಯಾಪ್ಸಲನ್ನು ಹಾಕ್ಕೊಳ್ಬೇಕು. ಇವಾಗ ಸ್ವಲ್ಪ ನೀವು ಈ ಥರ ಪಿನ್ನಿಂದ ಓಪನ್ ಮಾಡಿಕೊಂಡ್ರೆ ಆಯಿಲ್ ಈಸಿಯಾಗಿ ನಿಮಗೆ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಸಲ್ ಕೂಡ ನಮ್ಮ ಸ್ಕಿನ್ ಕೇರಿಗೆ ಮತ್ತು ನಮ್ಮ ಹೇರ್ ಕೇರಿಗೆ ಕೂಡ ತುಂಬ ಒಳ್ಳೆಯದು. ಈ ವಿಟಮಿನ್ ಇ ಕ್ಯಾಪ್ಸಲ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ರೇಟ್ ಕೂಡ ತುಂಬಾ ಚೀಪಾಗಿದೆ. ವಿಟಮಿನ್ ಇ ಕ್ಯಾಪ್ಸಲ್ಸ್ ಹೇರ್ ರೂಟ್ಸನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಮತ್ತು ಕೂದಲು ದಟ್ಟವಾಗಲಿಕ್ಕೆ ಮತ್ತು ಕೂದಲು ಶೈನಿಂಗ್ ಬರಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಹೇರ್ ಫಾಲಿಕಲ್ಸ್ ತುಂಬಾ ಸದೃಢವಾಗುತ್ತೆ. ಇದರಿಂದ ಕೂದಲು ಉದುರುವುದು ಕೂಡ ಕಡಿಮೆ ಆಗುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಸ್ಕ್ಯಾಲ್ಪಲ್ಲಿ ಆಕ್ಸಿಜನ್ ಕೂಡ ಒದಗಿಸುತ್ತೆ. ಇದರಿಂದ ಒಣ ಕೂದಲಾಗೋದು, ಸ್ಪ್ಲಿಟ್ ಎಂಡ್ ಹೇರ್ ಆಗೋದು, ಇಂತಹ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನಾವು 1 ಟೀ ಸ್ಪೂನ್ ಆಗುವಷ್ಟು ಹರಳೆಣ್ಣೆ ತಗೊಳ್ಳೋಣ. ಕ್ಯಾಸ್ಟರ್ ಆಯಿಲ್ ಕೂದಲಿಗೆ ತಂಪು ಕೊಡುತ್ತೆ. ಇದರಿಂದ ತುಂಬ ಜನಕ್ಕೆ ಚಿಕ್ಕ ವಯಸ್ಸಿನಲ್ಲಿ ವೈಟ್ ಹೇರ್ ಆಗ್ತಾ ಇರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಕೂದಲು ಕಪ್ಪಾಗಿರುವ ಹಾಗೆ ಮಾಡುತ್ತೆ. ನಿಮಗೆ ಕ್ಯಾಸ್ಟರ್ ಆಯಿಲ್ ಬೇಡ ಅಂದರೆ ಕೊಕೊನಟ್ ಆಯಿಲನ್ನು ಬೇಕಾದ್ರೆ ಸೇರಿಸ್ಕೊಳ್ಬೋದು. ಇವಾಗ ಸ್ವಲ್ಪ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾಸ್ಟರ್ ಆಯಿಲ್ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ಸ್ ಹಾಕಿದ್ದೀವಲ್ಲ, ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಸೈಡಿಗೆ ಎತ್ತಿಟ್ಕೊಂಡಿದ್ದೀವಲ್ಲ ಫಿಲ್ಟ್ರ್ ಮಾಡಿ, ಅದನ್ನು ನಾವು ಹಾಕ್ಕೊಳ್ಳೋಣ. ನಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಎಂಥ ಚೆನ್ನಾಗಿ ಇದು ನಮ್ಮ ಕೂದಲಿಗೆ ಕೆಲಸ ಮಾಡುತ್ತೆ ಅಂದರೆ, ಮೇಯ್ನಾಗಿ ಕೂದಲಿನ ಬುಡಕ್ಕೆ ಶಕ್ತಿಯನ್ನು ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು, ವಿಟಮಿನ್ಸನ್ನು ಕೊಡುತ್ತೆ. ಇದರಿಂದ ಕೂದಲು ದಟ್ಟವಾಗಿ ಒತ್ತಾಗಿ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ. ಇದು ಕೂದಲಿಗೆ ಮತ್ತು ಕೂದಲಿನ ಬುಡಕ್ಕೆ ಒಂದು ಒಳ್ಳೆ ಟಾನಿಕ್ ಅಂತಲೇ ಹೇಳ್ಬೋದು. ಈ ಜೆಲ್ಲನ್ನು ಚೆನ್ನಾಗಿ ನೆತ್ತಿಯ ಮೇಲೆ ಕೂದಲಿನ ಬುಡಕ್ಕೆ, ಕೂದಲು ಉದ್ದಕ್ಕೂ ಚೆನ್ನಾಗಿ ಅಪ್ಲೈ ಮಾಡಿ, ಪ್ರತಿಯೊಂದು ಕೂದಲಿಗೂ ಪ್ರತಿಯೊಂದು ಕೂದಲಿನ ಬುಡಕ್ಕೂ ಚೆನ್ನಾಗಿ ಅಪ್ಲೈ ಮಾಡಿ. ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಿದಾಗ ಕೂದಲಿನ ಬುಡ ಸ್ಟ್ರಾಂಗ್, ಹೇರ್ ಫಾಲ್ ಇಮಿಡಿಯೇಟ್ ಆಗಿ ಕಂಟ್ರೋಲಿಗೆ ಬರುತ್ತೆ. ತುಂಬ ಚೆನ್ನಾಗಿ ಕೂದಲು ಬೆಳಿಲಿಕ್ಕೆ ಸಹಕಾರಿಯಾಗಿದೆ. ಇದನ್ನು ಚೆನ್ನಾಗಿ ಕೂದಲಿಗೆ ಅಪ್ಲೈ ಮಾಡಿ ಒಂದು 30 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಶಾಂಪೂವಿನಿಂದ ಹೇರ್ ವಾಶ್ ಮಾಡ್ಕೊಳ್ಬೇಕು. ಈಗ ಶಾಂಪೂ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಇವಾಗ ಸ್ವಲ್ಪ ಸೀರಮ್ ಉಳಿದಿತ್ತಲ್ಲ, ಅದಕ್ಕೆ ನಾವು ಡೈಲಿ ರೆಗ್ಯುಲರ್ ಆಗಿ ಯಾವ ಶಾಂಪು ಯೂಸ್ ಮಾಡ್ತಿರ್ತೀವೋ ಅದನ್ನು ಈ ಜೆಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಡೈರೆಕ್ಟಾಗಿ ಶಾಂಪು ಹಾಕೋದ್ರಕ್ಕಿಂತ ಈ ರೀತಿ ನಾವು ಈ ಜೆಲ್ಲಿಗೆ ಶಾಂಪೂನ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಶಾಂಪೂ ಅಲ್ಲಿರುವಂಥ ಕೆಮಿಕಲ್ ಇಂಪ್ಯಾಕ್ಟ್ ತುಂಬಾನೇ ಕಡಿಮೆ ಆಗುತ್ತೆ. ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಶಾಂಪೂ ರೆಡಿ ಆಯ್ತು ನೋಡಿ. ಇದು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಕೂದಲು ಮತ್ತೆ ಚಿಗುರಿ ಬೆಳಿಲಿಕ್ಕೆ, ಕೂದಲು ಕಪ್ಪಾಗಿ ಇರಲಿಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು. ಇದಕ್ಕೆ ಬೇಕಾದರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಕ್ಲೀನಾಗಿ ಈ ಶಾಂಪೂನ ಹಾಕಿ ಹೇರ್ ವಾಶ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಶಾಂಪೂ ಹಾಕ್ಕೊಂಡು ಹೇರ್ ವಾಶ್ ಮಾಡೋದ್ರಿಂದ ಕೂದಲ ಬುಡದಲ್ಲಿರುವಂಥ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಅಲ್ಲಿರುವಂಥ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಇದರಿಂದ ಸ್ಕ್ಯಾಲ್ಪ್ ತುಂಬಾನೇ ಕ್ಲೀನ್ ಆಗುತ್ತೆ, ಹೆಲ್ದಿ ಆಗುತ್ತೆ. ಇದರಿಂದ ಇಲ್ಲಿ ದಟ್ಟವಾದಂಥ ಕೂದಲು ಬೆಳೀಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಮೊದಲು ಹೇಳಿದಂಥ ಸಿರಮ್ ಇದೆಯಲ್ಲ, ಅದು ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತೆ. ಮತ್ತೆ ಹೇಳಿದಂಥ ಶಾಂಪೂ ಇದು ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ. ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳಿಲಿಕ್ಕೆ ಸಹಕಾರಿಯಾಗುತ್ತೆ. ಒಂದೇ ವಾರದಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಉದುರಿದ ಕೂದಲು ಮತ್ತೆ ದಟ್ಟವಾಗಿ ಉದ್ದವಾಗಿ ಬೆಳಿಲಿಕ್ಕೆ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಹೇಗೆ ರಿಸಲ್ಟ್ ಬಂದಿದೆ ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸೋದಂತೂ ಮರಿಲೇಬೇಡಿ.